ಸತ್ಯ ಸತ್ಯ ಇವಾಗ ಹೇಗಿದ್ಯಾ? ತಲೆನೋವು ಕಡಿಮೆ ಆಯ್ತಾ? ತಗೋ ಏನಾರು ತಿನ್ನು. ಮೊದ್ಲು ಚೆನ್ನಾಗಿದ್ದೆ, ಈಗ್ಲೂ ಚೆನ್ನಾಗೇ ಇದ್ದೀನಿ. ನೀನೇ ಸುಮ್ನೆ ಈ ತರ ಅವಾಂತರ ಎಲ್ಲ ಮಾಡಿದ್ದು. ಏನ್ ಅವಾಂತರನೋ ಏನೋ, ನನ್ ಟೆನ್ಷನು ನಿನಗೆ ಅರ್ಥ ಆಗಲ್ಲ. ಎನಿವೇ, ಟೇಕ್ ಕೇರ್ ಸತ್ಯ ಅವರೇ. ಸತ್ಯ ತಗೋ ಸತ್ಯ, ಇನ್ನೊಂದು ಸ್ವಲ್ಪ ಜ್ಯೂಸ್ ಕುಡಿ. ಪಾಪ ನೀನ್ ಬೆಳಿಗ್ಗೆಯಿಂದ ಏನು ತಿಂದಿಲ್ಲ ಅನ್ಸುತ್ತೆ. ತಗೋ ಕುಡಿ. ಒಟ್ನಲ್ಲಿ ನಾನ್ ನಿನಗೆ ಕಾಟ ಕೊಡಬಾರ್ದು ಅಂತ ಇಷ್ಟೆಲ್ಲ ಮಾಡ್ತಿದ್ಯಲ್ಲ? ಚೇಚೆ ಹಾಗೇನಿಲ್ಲ ಸತ್ಯ, ನೀ ನನ್ನ ಜೀವ ಉಳಿಸಿದ್ಯಾ. ನೀನಷ್ಟು ಒಳ್ಳೆ ಮನ್ಸಿರೋರು ಈ ಕಾಲದಲ್ಲಿ ಎಷ್ಟು ಜನ ಇರ್ತಾರೆ ಹೇಳು? ನನ್ನ ಜಾಗದಲ್ಲಿ ಯಾರೇ ಇದ್ರು ನಿನ್ನ ಹೀಗೆ ನೋಡ್ಕೋತಿದ್ರು. ಇದುವರೆಗೂ ನನ್ನನ್ನು ಯಾರೂ ಹೀಗೆ ನೋಡ್ಕೊಂಡಿರಲಿಲ್ಲ. ನನ್ನನ್ನು ಆಸ್ಪತ್ರೆವರೆಗೂ ಕರ್ಕೊಂಬಂದು ನನ್ನ ಕಾಳಜಿ ಮಾಡ್ತಿದ್ದಿದ್ದು ನನ್ನಪ್ಪ. ಅವ್ರು ಹೋದ್ಮೇಲೆ ಅದೆಷ್ಟೇ ಕಷ್ಟ ಆದರೂ ನಾನು ಆಸ್ಪತ್ರೆಗೆ ಬರ್ತಿರ್ಲಿಲ್ಲ. ಆದರೆ ಇವತ್ತು ನೀನು ನನ್ನನ್ನು ಇಲ್ಲಿವರೆಗೂ ಕರ್ಕೊಂಬಂದು ನನ್ನನ್ನು ನೋಡ್ಕೊತಿದ್ಯಾ. ನನ್ನ ಪಾಲಿಗೆ ನೀನು ಸ್ಪೆಷಲ್ ಅಮಲ್ ಬೇಬಿ. ಸತ್ಯ, ಇದಕ್ಕೆ ಟೆಲಿಪತಿ ಅನ್ನೋದು. ಏನಾದ್ರು ಅಂದ್ರೆ ಕಾಕ್ರೋಚ್ ಸರ್? ಏನಿಲ್ಲ, ನಮ್ಮ ಅಮ್ಮಟಿಗೂ ತುಂಬಾ ಹೊಟ್ಟೆ ಹಸಿತಾ ಇದೆಯಂತೆ. ಓ ಮರ್ತೇ ಹೋಯ್ತು, ತಗೊಂಬರ್ತೀನಿ. ಬೆಟರ್ ಪೇಷಂಟ್ ಕಡೆ ಅವ್ರಿಗೆ ಹೇಳಿಬಿಡಿ, ಬದುಕಿರೋ ಅಷ್ಟು ದಿವಸ ಚೆನ್ನಾಗಿ ನೋಡ್ಕೊಳ್ಳಿ. ಡಾಕ್ಟರ್ ಹಾಗೆಲ್ಲ ಹೇಳ್ಬೇಡಿ. ಎಷ್ಟೇ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಅದನ್ನ ನಾನು ಕೊಡ್ತೀನಿ. ಅವಳದು ಸಾಯೋ ವಯಸ್ಸಲ್ಲ ಡಾಕ್ಟರ್. 96 ವರ್ಷ ಸಾಯೋ ವಯಸ್ಸಲ್ಲೇನ್ರಿ? 96 ವರ್ಷನಾ ಡಾಕ್ಟರ್? ಸತ್ಯಂಗೆ 96 ವರ್ಷ ಎಲ್ಲ ಆಗಿಲ್ಲ ಸರ್. ಇದು ನಿಮ್ಮ ಕಡೆ ಪೇಷಂಟ್ ಅಲ್ಲ, ಬೇರೆ ಪೇಷಂಟು. ಓ ಹಾಗಿದ್ರೆ ಸತ್ಯಂಗೇನೂ ಆಗಿಲ್ಲ ಅಲ್ವಾ? ರೀ ಕಾರ್ತಿಕ್, ಟ್ರಿಪ್ ಹೊರಟಿದ್ದನ್ನು ಅನಾವಶ್ಯಕವಾಗಿ ವಾಪಸ್ ಕರ್ಸಿದ್ರಂತೆ. ಏನ್ರಿ ಆಗಿದೆ ಅವ್ರಿಗೆ? ಈಗ ನನ್ನ ಹೆಂಡತಿ ಮುಂದೆ ಹೋದ್ರೆ ನನಗೇನಾದ್ರೂ ಆಗ್ಬೇಕಷ್ಟೇ. ಬೇಡಮ್ಮ, ಆಗಿರೋ ಸಣ್ಣ ಗಾಯಕ್ಕೆ ಆಕಾಶ ಭೂಮಿ ಒಂದ್ ಮಾಡ್ಬಿಟ್ರಲ್ರಿ. ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಡಾಕ್ಟರ್. ನನ್ಗೆ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡೆ ಅಂತ. ಸತ್ಯ, ನೀನ್ ಯಾಕೆ ಎದ್ದು ಬರಕ್ ಹೋದೆ? ನಾನು ಡಾಕ್ಟರ್ ಹತ್ರ ಮಾತಾಡ್ತಾ ಇದ್ದೀನಲ್ಲ.
ನಾನು ಇದು ಬರ್ತಿಲ್ಲ, ಎದ್ದು ಹೋಗ್ತಾ ಇದ್ದೀನಿ. ಈ ಸಣ್ಣ ಗಾಯಕ್ಕೆ ಇನ್ನ ಎಷ್ಟೊತ್ತು ಅಂತ ಇಲ್ಲೇ ಇರಲಿ? ಹಾಗೆ ಹೇಳಿದ್ರೆ ಹೇಗೆ ಸತ್ಯ? ನೀನು ಹುಷಾರಾಗೋರ್ಗೂ ಇಲ್ಲೇ ಇರಬೇಕು. ಹುಷಾರಾಗೋದಕ್ಕೆ ಏನಾದ್ರೂ ಆಗಿದ್ರೆ ತಾನೇ ಡಾಕ್ಟ್ರೇ ನನ್ನನ್ನು ಹೋಗೋದಕ್ಕೆ ಹೇಳಿದ್ದು. ಹಾ ಡಾಕ್ಟರ್? ಬಿಲ್ ಕಟ್ಟಿ ಕರ್ಕೊಂಡು ಹೋಗಿ. ಡಿಸ್ಚಾರ್ಜ್ ಸಮರಿ ರೆಡಿ ಇದೆ. ಶಿ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಸಮಾಧಾನನಾ? ನಾನೀಗ ಹೋಗ್ಬೋದಾ? ಎಲ್ಲಿಗೆ? ನಾನೇ ಡ್ರಾಪ್ ಮಾಡ್ತೀನಿ. ಇನ್ನೊಂದು ಕೆಲಸ ಮಾಡು, ಕಾರ್ ಹತ್ರ ವೇಟ್ ಮಾಡು, ಬಿಲ್ ಕಟ್ಟಿ ಮೆಡಿಸಿನ್ ತಂದ್ಬಿಡ್ತೀನಿ. ಏನು ಇನ್ನು ಮನೆವರೆಗೂ ಟಾರ್ಚರ್ ಕೊಡೋ ಪ್ರೋಗ್ರಾಮ್ ಇದೆಯಾ? ಆಗಬಹುದು. ಬರೋ. ಸತ್ಯ, ಹುಷಾರಾಗಿ ಹೋಗು ಆಯ್ತಾ? ಸತ್ಯ, ನೀನ್ ಹೇಳಿದ್ ಕರೆಕ್ಟು. ಸೂಪರ್ ಮಾರ್ಕೆಟ್ಗಿಂತ ಚೀಪ್ ಆಗಿ ಸಿಗ್ತಾ ಇದೆ ಇಲ್ಲಿ. ಅದು ಇವತ್ತು ಆಫೀಸಲ್ಲಿ ಫಾರಿನ್ ಡೆಲಿಗೇಟ್ಸ್ ಜೊತೆ ಒಂದು ಮೀಟಿಂಗ್ ಸ್ಕೆಡ್ಯೂಲ್ ಆಗಿತ್ತು. ನಿಮ್ಮನ್ನ ಮೀಟ್ ಮಾಡೋ ಖುಷಿಲಿ ಆ ಮೀಟಿಂಗೇ ಮರ್ತೋಯ್ತು. ಹಲೋ, ಎಲ್ಲಿದ್ದೀರಾ? ಅದೇ ಮೀಟಿಂಗ್ ಇತ್ತಲ್ಲ. ಈಗಲೂ ಮೀಟಿಂಗಲ್ಲೇ ಇದ್ದೀರಾ? ಹೌದು, ಯಾಕೆ? ಏನಿಲ್ಲ, ಸುಮ್ಮನೆ ಕಾಲ್ ಮಾಡಿದೆ. ಎಷ್ಟಾಯ್ತು? ದಿವ್ಯಾ, ಏನಾಯ್ತು ನಿನಗೆ? ಇಲ್ಲಿ ಯಾಕೆ ನಿಲ್ಸೋದಕ್ಕೆ ಹೇಳಿದೆ? ಏನಾದರೂ ಬೇಕಿದ್ರೆ ಹೇಳು, ನಾನೇ ತಗೊಂಡ್ ಬರ್ತೀನಿ. ಅಮಲ್ ಬೇಬಿ, ನಾವಿಬ್ರು ಅಚಾನಕ್ ಆಗಿ ಭೇಟಿ ಆದ್ರು. ಆಮೇಲೆ ನಾವು ಭೇಟಿ ಆಗದಿರೋ ದಿನಾನೇ ಇಲ್ಲ. ನಮ್ಮಿಬ್ರದ್ದು ಒಂಥರ ಸ್ಪೆಷಲ್ ಕನೆಕ್ಷನ್.